ನಲ್ಮೆಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಗಣಿತ ವಿಡಿಯೋ ಪಾಠಗಳಿಗೆ ತಮಗೆಲ್ಲ ಸ್ವಾಗತ. ಇದು ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು ಪಾಠದ 9ನೇ ವಿಡಿಯೋ ಸಂಚಿಕೆಯಾಗಿದ್ದು, ಈ ಒಂದು ಸಂಚಿಕೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಸಂಖ್ಯಾ ರೇಖೆಯ ಮೇಲೆ 2 ವಿಧಾನಗಳಿಂದ ಗುರುತಿಸಬಹುದು. ಅಂದರೆ ಮೊದಲನೇ ವಿಧಾನ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು. ಎರಡನೇ ವಿಧಾನ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ರೀತಿ ಗುರುತಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು. ಇಲ್ಲಿ ಅಂಶ ಚಿಕ್ಕದಿದ್ದಾಗ ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ನಾವು 2 ಪ್ರಕಾರಗಳಲ್ಲಿ ಅಥವಾ 2 ವಿಧಗಳಲ್ಲಿ ಸುಲಭವಾಗಿ ಗುರುತಿಸಬಹುದು. ಅಂದರೆ ಇಲ್ಲಿ ಕೂಡ 2 ವಿಧಗಳು ಬರ್ತವೆ. ಮೊದಲನೇ ವಿಧ, ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ನೀಡಲಾಗಿದೆ. ಇಲ್ಲಿ ಬಲಭಾಗಕ್ಕೆ ಧನ ಪೂರ್ಣಾಂಕಗಳು, ಅದೇ ರೀತಿ ಎಡಭಾಗಕ್ಕೆ ಋಣ ಪೂರ್ಣಾಂಕಗಳಿವೆ. ಇಲ್ಲಿ ನಾನು ಉದಾಹರಣೆ 2 ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತೇನೆ. 3ರ 2, 3ರ 2, ಅದೇ ರೀತಿ -3ರ 2. ಈ ಸಂಖ್ಯೆಗಳನ್ನು ನಾವು ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಇಲ್ಲಿ ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇಲ್ಲಿ ಅಂಶ 2 ಇದೆ, ಛೇದ 3 ಇದೆ. ಈ 3 ಎಂಬ ಛೇದದ ಸಂಖ್ಯೆಯನ್ನು ನಾವು ಪ್ರತಿಯೊಂದು ಸಂಖ್ಯಾ ರೇಖೆಯ ಪ್ರತಿಯೊಂದು ಪೂರ್ಣಾಂಕಕ್ಕೆ ಭಾಗಿಸಿದಾಗ, ಅಂದರೆ ಛೇದದಲ್ಲಿರುವ ಯಾವ ಸಂಖ್ಯೆ ಇರ್ತಲ್ಲ ಆ ಸಂಖ್ಯೆಯಿಂದ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಭಾಗಿಸಬೇಕು. ಇಲ್ಲಿ ಛೇದದಲ್ಲಿ 3 ಇದೆ, ಆದ್ದರಿಂದ ಪ್ರತಿಯೊಂದು ಸಂಖ್ಯಾ ರೇಖೆಯ ಪ್ರತಿಯೊಂದು ಸಂಖ್ಯೆಯನ್ನು ನಾನು 3ರಿಂದ ಭಾಗಿಸುತ್ತೇನೆ. ಆಗ ನಾವು 3ರ 2 ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 3ರ 2 ಅಥವಾ 2/3 ಇದೆ. ಆದ್ದರಿಂದ ಇದನ್ನು ನಾನು ಸುಲಭವಾಗಿ ಗುರುತಿಸಬಹುದು. ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ 2/3 ಸುಲಭವಾಗಿ ಗುರುತಿಸಬಹುದು. ಅದೇ ರೀತಿ ಇಲ್ಲಿ -2/3 ಅಥವಾ 3ರ -2 ಇದೆ. ಅದನ್ನು ನಾನು ಸುಲಭವಾಗಿ ಈ ಒಂದು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಇದು ಒಂದು ಪ್ರಕಾರ. ಅದೇ ರೀತಿ ಎರಡನೇ ಒಂದು ವಿಧ, ಹಾಗಾದ್ರೆ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದಾಗ ಎರಡನೇ ವಿಧ ಯಾವ ರೀತಿ ಗುರುತಿಸಬೇಕು ಅಂದರೆ, ಇಲ್ಲಿ ಒಂದು ಸಂಖ್ಯೆಯನ್ನು ಕೊಡಲಾಗಿದೆ 2/3 ಅಥವಾ 3ರ 2. ಇದು ಒಂದು ಧನ ಸಂಖ್ಯೆಯಾಗಿರುವುದರಿಂದ ಸಂಖ್ಯೆಯ ರೇಖೆಯ ಮೇಲೆ ನಾನು ಧನ ಪೂರ್ಣಾಂಕಗಳನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲಿ ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇಲ್ಲಿ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ರೆ ಇದರ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಈ ಸಂಖ್ಯೆ ಯಾವಾಗಲೂ 0 ಮತ್ತು 1ರ ನಡುವೆ ಬರುತ್ತದೆ. ಈ ಸಂಖ್ಯೆ ಯಾವಾಗಲೂ 0 ಮತ್ತು 1ರ ಮಧ್ಯದಲ್ಲಿ ಬರುತ್ತದೆ. ಇಲ್ಲಿ ಛೇದದಲ್ಲಿ 3 ಇದೆ, ಆದ್ದರಿಂದ 0 ಮತ್ತು 1ರ ನಡುವೆ ನಾವು 3 ಸಮಭಾಗಗಳನ್ನಾಗಿ ಮಾಡಿಕೊಳ್ಬೇಕು. 3 ಸಮಭಾಗಗಳನ್ನಾಗಿ ಮಾಡಿಕೊಳ್ಬೇಕು. ಇದು ಮೊದಲನೇ ಭಾಗ, ಇದು 2ನೇ ಭಾಗ, ಅದೇ ರೀತಿ 3ನೇ ಭಾಗ. ಇದು ಛೇದದಲ್ಲಿರುವ ಸಂಖ್ಯೆಯು 3 ಸಮಭಾಗಗಳನ್ನು ಸೂಚಿಸುತ್ತದೆ. ಅದೇ ರೀತಿ ಅಂಶದಲ್ಲಿ 2 ಇದೆ, ಅಂದರೆ 2ನೇ ಭಾಗಕ್ಕೆ ನಾವು ಸಂಖ್ಯೆಯನ್ನು ಗುರುತಿಸಬೇಕು. ಇಲ್ಲಿ ಇದು ಮೊದಲನೇ ಭಾಗ, ಇದು 2ನೇ ಭಾಗ. ಆದ್ದರಿಂದ ನಾನು 2/3 ಸುಲಭವಾಗಿ ಇಲ್ಲಿ 0 ಮತ್ತು 1ರ ಮಧ್ಯೆ ಸುಲಭವಾಗಿ ಗುರುತಿಸಬಹುದು. ಇಲ್ಲಿ ಇದು 1/3 ಆಗುತ್ತೆ. ಅದೇ ರೀತಿ ಇದು 2/3 ಆಗಿರುತ್ತದೆ. ಇದು 2/3 ಆಗಿರುತ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳುತ್ತೇನೆ. ಇಲ್ಲಿ 3/4 ಅಥವಾ 4ರ 3. ಇದು ಕೂಡ ಒಂದು ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇದು ಕೂಡ ಅಂಶ ಚಿಕ್ಕದಿದ್ದಾಗ ಛೇದ ದೊಡ್ಡದಿದ್ದಾಗ ಇದರ ಬೆಲೆ ಕೂಡ 1ಕ್ಕಿಂತ ಕಡಿಮೆಯಾಗಿರುತ್ತೆ. ಆದ್ದರಿಂದ ಇದರ ಬೆಲೆ 0 ಮತ್ತು 1ರ ಮಧ್ಯದಲ್ಲಿ ಬರುತ್ತದೆ. ಇಲ್ಲಿ ಛೇದದಲ್ಲಿ 4 ಇರುವುದರಿಂದ 0 ಮತ್ತು 1ರ ಮಧ್ಯದಲ್ಲಿ ನಾವು 4 ಸಮಭಾಗಗಳನ್ನಾಗಿ ಮಾಡಿಕೊಳ್ಬೇಕು. 4 ಸಮಭಾಗಗಳನ್ನಾಗಿ ಮಾಡಿಕೊಳ್ಬೇಕು. ಇದನ್ನೇ 1ನೇ ಭಾಗ, 2ನೇ ಭಾಗ, 3ನೇ ಭಾಗ,
4ನೇ ಭಾಗ. ಈ 4 ಸಮಭಾಗಗಳು ಛೇದದಲ್ಲಿರುವ ಸಂಖ್ಯೆಯನ್ನು ಸೂಚಿಸುತ್ತದೆ. ಅದೇ ರೀತಿ 3ನೇ ಭಾಗ ಅಂದ್ರೆ ಇಲ್ಲಿ 1ನೇ ಭಾಗ, 2ನೇ ಭಾಗ, 3ನೇ ಭಾಗಕ್ಕೆ ನಾವು 3/4 ಸುಲಭವಾಗಿ ಗುರುತಿಸಬಹುದು. ಅಂದರೆ ಇಲ್ಲಿ 1/4, ಇದು 2/4, ಇದು 3/4. ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ಸುಲಭವಾಗಿ ಅಂಶ ಚಿಕ್ಕದಿದ್ದಾಗ, ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಸುಲಭವಾಗಿ 2 ಪ್ರಕಾರಗಳಲ್ಲಿ ಗುರುತಿಸಬಹುದು. ಅದೇ ರೀತಿ ಈಗ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು. ಇಲ್ಲಿ ಕೂಡ ನಾವು 2 ವಿಧಗಳಲ್ಲಿ ಈ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಮೊದಲನೇ ವಿಧಾನ, ಇಲ್ಲಿ ಒಂದು ಧನ ಪೂರ್ಣಾಂಕಗಳನ್ನು ನೀಡಲಾಗಿದೆ, ಅದೇ ರೀತಿ ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳನ್ನು ನೀಡಲಾಗಿದೆ. ಉದಾಹರಣೆ, ನಾನು ಇಲ್ಲಿ 5/4 ಎಂಬ ಒಂದು ಸಂಖ್ಯೆ ತೆಗೆದುಕೊಳ್ಳುತ್ತೇನೆ. 5 ಅಂಶ 4 ಛೇದ. ಇಲ್ಲಿ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಮೊದಲನೇ ಒಂದು ವಿಧದಲ್ಲಿ ನಾವು ಪ್ರತಿಯೊಂದು ಪೂರ್ಣಾಂಕವನ್ನು ಛೇದದಲ್ಲಿರುವ ಸಂಖ್ಯೆಯೊಂದಿಗೆ ಭಾಗಿಸ್ತೀನಿ. ಅದೇ ರೀತಿ -5/4 ಅಥವಾ 4/5 ಪ್ರತಿಯೊಂದು ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಸಂಖ್ಯೆಯನ್ನು ನಾನು ಏನು ಮಾಡ್ತೀನಿ, ಛೇದದಲ್ಲಿರುವ ಸಂಖ್ಯೆಯೊಂದಿಗೆ ಭಾಗಿಸಿದಾಗ ನನಗೆ ಸುಲಭವಾಗಿ 5/4 ಸುಲಭವಾಗಿ ಸಿಗುತ್ತದೆ. ಆದ್ದರಿಂದ 5/4 ನಾನು ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಈ ರೀತಿ ಗುರುತಿಸುವುದು. ಅದೇ ರೀತಿ -5/4 ಈ ರೀತಿಯಾಗಿ ಗುರುತಿಸುವುದು. ಇಲ್ಲಿ ಕೂಡ ನಾನು ಇನ್ನೊಂದು ಪ್ರಕಾರದಲ್ಲಿ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಉದಾಹರಣೆ, ಇಲ್ಲಿ ನಾನು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ತೇನೆ, 7/3 ಅಥವಾ 3/7. ಇಲ್ಲಿ ಕೂಡ ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. ಆದ್ದರಿಂದ ಇದು ಒಂದು ವಿಷಮ ಭಿನ್ನ ರಾಶಿಯಾಗಿದೆ. ಇದನ್ನು ಮೊದಲು ನಾನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿಕೊಳ್ಳುತ್ತೇನೆ. ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಯಾವ ರೀತಿ ಮಾಡಿಕೊಳ್ಳುತ್ತೇನೆ ಅಂದ್ರೆ, ಛೇದದಲ್ಲಿರುವ ಒಂದು ಸಂಖ್ಯೆಯಿಂದ ಅಂಶದಲ್ಲಿರುವ ಸಂಖ್ಯೆಯನ್ನು ಭಾಗಿಸುತ್ತೇನೆ. 3 ಎಳ್ಳೆ 6, 1 ಉಳಿತು. ಆದ್ದರಿಂದ ಇದರ ಬೆಲೆ 2 2ರ 3ನೇ 1, 2ರ 3ನೇ 1. ಇದು 2ರ ನಂತರ ಬರುವಂತ ಒಂದು ಸಂಖ್ಯೆಯಾಗಿದೆ. 0 ಮತ್ತು 2ರ 3ರ ಮಧ್ಯದಲ್ಲಿ ಬರುವಂತ ಒಂದು ಸಂಖ್ಯೆಯಾಗಿದೆ. ಆದ್ದರಿಂದ ಇದು 2 ಮತ್ತು 3ರ ಮಧ್ಯದಲ್ಲಿ ಬರುವಂತ ಒಂದು ಸಂಖ್ಯೆಯಾಗಿದೆ. ಆದ್ದರಿಂದ ಇಲ್ಲಿ ನಾನು 2 ಮತ್ತು 3ರ ಭಾಗದಲ್ಲಿ ಸುಲಭವಾಗಿ ಅಂಶ ಛೇದದಲ್ಲಿರುವ ಸಂಖ್ಯೆಯಿಂದ 3 ಸಮಭಾಗಗಳನ್ನಾಗಿ ಮಾಡಿಕೊಳ್ಳುತ್ತೇನೆ. 0 ಇಂದ 2ರ ನಂತರ ಬರುವಂತ ಸಂಖ್ಯೆ ಏನಾಗಿರುತ್ತೆ, 7/3 ಆಗಿರುತ್ತೆ. ಅಥವಾ 2ರ ನಂತರ ಬರುವಂತ ಸಂಖ್ಯೆ ಏನಾಗಿರುತ್ತೆ, 2ರ 3ನೇ 1, 2ರ 3ನೇ 1 ಆಗಿರುತ್ತದೆ. ಈ ರೀತಿ ನಾವು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಇಲ್ಲಿವರೆಗೂ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸಬೇಕೆಂಬುದನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಗುರುತಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.